ಮಹಾರಾಷ್ಟ್ರ ಮಾದರಿಯಲ್ಲಿ ಆಗುತ್ತೆ ಅದಕ್ಕೆ ನಡೀತಾ ಇದೆಯಲ್ಲ ಈಗೆಲ್ಲ ಅದೇ ತಾನೇ ನಡೀತಾ ಇರೋದು ಈಗ 3 DCMಗಳು CM ನಿಳಿ ಅಂತ ಹೇಳೋದು ಯಾರು ನಾವೇನು ಹೇಳಿದ್ರಿ ಅವಾಗ ನಾವು ಬೀಳ್ಸಲ್ಲ ಕಾಂಗ್ರೆಸ್ MLAಗಳೇ ಬೀಳಿಸ್ತಾರೆ ಅಂತ ನಾನೇ 10 ಸರಿ ಹೇಳಿದ್ದೀನಿ. ಈಗ ಅದೇ ತಾನೇ ನಡೀತಾ ಇರೋದು, ಪಿಕ್ಚರೇ ನಡೀತಾ ಇದೆಯಲ್ಲ ನೋಡಿ. ಇವರೇ ಬೀಳಿಸ್ತಾರೆ. ಈಗ ಡೆಪ್ಟಿ CM ಮಾಡಿಲ್ಲ ಅಂದರೆ ಅವ್ರು ಬೀಳಿಸ್ತಾರೆ, CM ಮಾಡಿಲ್ಲ ಅಂದರೆ DK ಶಿವಕುಮಾರ್ ಬೀಳಿಸ್ತಾರೆ ಅಷ್ಟೇ. ನೋಡೋಣ ಫಸ್ಟು ಬೀಳಲಿ ಸರ್ಕಾರ, ಆಮೇಲೆ ನೋಡೋಣ. ಚನ್ನಪಟ್ಟಣ ವಿಚಾರ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ನಡೀತಾ ಇರುತ್ತೆ. ಸ್ವಜನ ಪಕ್ಷಪಾತ ಅಂತ ಅಂದರೆ ಮಿನಿಸ್ಟ್ರು ತುಂಬ ಬೇಕಾಗಿರೋರನ್ನ ಅಲ್ಲಿ ಬೆಂಗಳೂರಿಗೆ ಸುತ್ತಮುತ್ತ ನೇಮಕ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಅಬ್ಕಾರಿ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇರೋದು. ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನು ಅದೇ ಕೆಲಸ ಲೂಟಿಗೋಸ್ಕರ ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಅಂದರೆ ಕಾಂಗ್ರೆಸ್ ಅಂದರೆ ಸ್ವಜನ ಪಕ್ಷ. ಯಾಕಂದರೆ ಅವರ ಮೇಯ್ನ್ ಲೀಡ್ರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಕುಟುಂಬ ತಾನೇ. ಇಲ್ಲೂ ಹಂಗೆ ಅವ್ರ ಜಾತಿ ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ. ಸರ್ಕಾರ ಬದಲಾವಣೆ, ಸಿದ್ದರಾಮಯ್ಯ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ ಸರ್. ಸ್ವಾಮೀಜಿಗೆ ಹಂಗಾದ್ರೆ ವ್ಯಾಲ್ಯೂಗಳಿಂದ ನಾನು ಬೇಕಾದ್ರೆ ಸ್ವಾಮೀಜಿ ಆಗ್ಬಿಡ್ತೀನಿ, ಅನ್ನೇ ಮಾಡಿಬಿಡ್ತೀನಿ ಅಂತಾರೆ. ಮಾಡಲಿ. ಈಗ ಅವ್ರನ್ನ ಸ್ವಾಮೀಜಿನ ಹೋಗಿ ಇವರು ಮಂತ್ರಿಗಳು ಹೋಗಿ ಕೇಳಲಿ ಅವ್ರನ್ನ, ಸ್ವಾಮೀಜಿ ನಾನೇ ಈ ಪೀಠಕ್ಕೆ ಬರ್ತೀನಿ. ಯಾಕೆಂದರೆ ಸ್ವಾಮೀಜಿಯವರು ಮುಖ್ಯಮಂತ್ರಿ ಮುಂದೆ ಕೇಳಿರೋದು, ಮುಖ್ಯಮಂತ್ರಿ ಹಿಂದೆ ಕೇಳಿಲ್ಲ, ಅವರು ಬೆನ್ನಿಂದೆ ಮಾತಾಡಿಲ್ಲ, ವೇದಿಕೆಯಲ್ಲೇ ಎದುರೆದುರು ಕೇಳಿದ್ದಾರೆ. ಹಾಗೆ ಸನ್ಮಾನ್ಯ ಗೌರವಾನ್ವಿತ ರಾಜಣ್ಣವರು ಸ್ವಾಮೀಜಿ ಎದುರೆದುರಿಗೆ ಹೋಗಿ ಕೇಳ್ಬೋದಲ್ಲ. ಅವ್ರು ಎದುರು ಕೇಳಿರೋದನ್ನ ನಿಮ್ಗೆ ಎದುರು ಕೇಳಕ್ಕೆ ಏನೈತೆ, ಕೇಳ್ಬಿಡಿ. ನಿಮಗೆ ಸರಿ ಅನ್ಸುತ್ತಾ ಸರ್ ಸ್ವಾಮೀಜಿಗಳು ಈ ಥರ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ ಕೇಳೋದು ನಿಮಗೆ ಸರಿ ಅನ್ಸುತ್ತಾ? ಯಾವುದಾದ್ರೂ ಗೌರವ ಇರುವಂಥ ಮುಖ್ಯಮಂತ್ರಿ ಇದ್ದಿದ್ರೆ ಆ ಡಯಾಸ್ ಮೇಲೆ ರಾಜೀನಾಮೆ ಬೀಸಕ್ಕೆ ಬರಬೇಕಾಯ್ತು. ನಗ್ತಾ ಇದ್ರು DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ನಗ್ತಾ ಇದ್ರು. ಗೌರವ ಇದ್ದಿದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಅಂತ. ಗೌರವ ಇದ್ದಿದ್ರೆ ರಾಜೀನಾಮೆ ಕೊಡಬೇಕಾಯ್ತು. ಗೌರವ ಇಲ್ಲ, ಇದ್ದಾರೆ ಅಷ್ಟೇ. ಬಿಜೆಪಿ ಹೊಂದಾಣಿಕೆ ಇದು ಜಿಲ್ಲಾ ಪಂಚಾಯತಿ ಚುನಾವಣೆ ಮುಂದುವರಿಯಿತು. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿಯಲ್ಲೂ ಕೂಡ JDS ಜೊತೆ ಹೊಂದಾಣಿಕೆ ಮುಂದುವರಿಯಿತು. ಚನ್ನಪಟ್ಟಣ ನಾವು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಆಡ್ತಾ ಇದ್ದೀರಿ. ಈಗಾಗಲೇ ಯಾರೇ ಅಭ್ಯರ್ಥಿ ಆಗಲಿ ಅವರು ಏನು ಪಟ್ಟು ಹಿಡಿತಾ ಇಲ್ಲ. JDS ಯಾವುದೇ ಪಟ್ಟು ಹಿಡಿತಾ ಇಲ್ಲ, BJP ನಾವು ಪಟ್ಟು ಹಿಡಿಲ್ಲ. ಅಲ್ಲಿ ಯಾರು ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಆಗ್ತಾರೆ, DK ಶಿವಕುಮಾರ್ ಅವರ ಕುಟುಂಬದವ್ರು ಆಗ್ತಾರೋ ಅಥವಾ ಕಾರ್ಯಕರ್ತರಾಗ್ತಾರೋ ಅದ್ರ ಮೇಲೆ ನಮ್ಮದೆಲ್ಲ ರಾಜಕೀಯ ಚದುರಂಗ ನಡೀತೈತೆ. ರಾಜಕೀಯದ ದೊಡ್ಡ ಹೋರಾಟನೇ ಕೂಡ ಚನ್ನಪಟ್ಟಣದಲ್ಲಿ ನಡೆಯೋದಿದೆ. ಅದೇ ಅಲ್ಲ 100% ಅವೆಲ್ಲ DK ಶಿವಕುಮಾರ್ ಅವರ ಕುತಂತ್ರ ಅಷ್ಟೇ. ಮೊನ್ನೆ ಋಣ ತೀರ್ಸಕ್ಕೆ ಹೋಗಿ ಅದೇನೋ ಕೂಲಿ ಕೇಳಿದ್ರಲ್ಲಪ್ಪ ಬೆಂಗಳೂರು ಗ್ರಾಮಾಂತರದಲ್ಲಿ. ನಾವು ಕೂಲಿ ಮಾಡಿದ್ರಿ, ಕೂಲಿ ಕೊಟ್ರಲ್ಲ ಜನ, ಕೂಲಿ ಕೊಟ್ರ ಹಂಗೆ ಕೆಲಸ ಮಾಡಿ ಕೂಲಿ ಕೊಡಿ. ಇಲ್ಲೂ ಅಷ್ಟೇ, ನಾನು ಋಣ ತೀರ್ಸಕ್ಕೆ ಬರ್ತೀನಿ ಅಂದರೆ ಜನ ಅವ್ರು ಋಣ ತೀರ್ಸ್ಕೊಂತಾರೆ. ಯಾಕಂದರೆ ಈಗೆಲ್ಲ ಬೆಲೆ ಏರಿಕೆ ಮಾಡಿದ್ರಲ್ಲ, ಬೆಲೆ ಏರಿಕೆ ಮಾಡಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಿದ್ಯಾ ಅಂತ ಹೇಳ್ತಾರೆ.